ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕಾರ್ತಿಕ ಪುರಾಣ ಅಧ್ಯಾಯ 17. ಅಂಗೀರಸನ ಉಪದೇಶ. ವಿಕ್ರಮ ಮುನಿಗಳ ಆದೇಶದಂತೆ ಅಂಗೀರಸನ ಭೇಟಿ ಮಾಡಿದನು. ಅಂಗೀರಸ ಸರ್ವಜ್ಞ. ಅವನು ತನ್ನ ಬಳಿಗೆ ಬಂದ ವಿಕ್ರಮನಿಗೆ ಅನೇಕ ಸಂಗತಿಗಳನ್ನು ತಿಳಿಸಿದನು. ವಿಕ್ರಮ, ಮನುಷ್ಯನ ಜನ್ಮ ಯಾರಿಗೂ ಸುಮ್ಮನೆ ಲಭಿಸುವುದಿಲ್ಲ. ಅನೇಕ ಪುಣ್ಯಗಳನ್ನು ಮಾಡಿದರೆ ಮಾತ್ರ ಮನುಷ್ಯ ಜನ್ಮ ಪ್ರಾಪ್ತವಾಗುತ್ತದೆ. ಮಾನವನಿಗೆ ದೇಹದ ರೂಪ ಇದೆ. ಆ ದೇಹದಿಂದಲೇ ಪುನರುತ್ಪತ್ತಿ ಮಾಡಲು ಸಾಧ್ಯ. ಮನುಷ್ಯನ ದೇಹದಿಂದಲೇ ಕರ್ಮ ಮಾಡುತ್ತೇವೆ. ಹೀಗೆ ಮನುಷ್ಯನ ಬದುಕು ಅತ್ಯಂತ ಪುಣ್ಯ ಮತ್ತು ಪಾಪಗಳ ಸಂಗಮ. ಮನುಷ್ಯನ ದೇಹದಲ್ಲಿ 17 ತತ್ವಗಳು ಅಡಗಿದೆ. ಮಾನವನ ದೇಹ ಅತ್ಯಂತ ಸೂಕ್ಷ್ಮ. ಈ ದೇಹದಲ್ಲಿ ಪಂಚಪ್ರಾಣ, ಪಂಚೇಂದ್ರಿಯ, ಪಂಚಕರ್ಮೇಂದ್ರಿಯಗಳು, 2 ಒಳ ಇಂದ್ರಿಯಗಳು ಸೇರಿಕೊಂಡಿವೆ. ಹಾಗೆಯೇ ಪಂಚಭೂತಗಳು, 4 ಅಂತಃಕರಣಗಳು ಮತ್ತು 1 ಜೀವ ಸೇರಿದರೆ 25 ತತ್ವಗಳು ನಮ್ಮ ದೇಹದಲ್ಲಿ ಸೇರಿಕೊಂಡಿವೆ. ವಾಕು, ಪಾಣಿ, ಉಪಸ್ಥ, ವಾಯು ಪಂಚಬಾಹ್ಯೇಂದ್ರಿಯಗಳು, ಶ್ರೋತ, ತ್ವಕ್, ನೇತ್ರ, ಜಿಹ್ವೆ, ಪ್ರಾಣ ಪಂಚಜ್ಞಾನೇಂದ್ರಿಯಗಳು, ಪೃಥ್ವಿ, ನೀರು, ತೇಜ, ವಾಯು, ಆಕಾಶ ಪಂಚಭೂತಗಳು. ಆತ್ಮಕ್ಕೆ ಸಂಬಂಧಗಳು ಸೇರಿಕೊಂಡಿವೆ. ಮಾನವ ಶರೀರದಲ್ಲಿ ನಾನು, ನೀನು, ಅವನು, ಇವನು, ನನ್ನದು, ಅವನದು ಎನ್ನುವ ಭಾವನೆಗಳು ತುಂಬಿಕೊಂಡಿದೆ. ವಿಕ್ರಮ ನಡುವೆ ಬಾಯಿ ಹಾಕಿ ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದನು. ಅಂಗೀರಸ ಮುನಿಗಳೇ, ನಾನು ದೇಹವನ್ನು ಆತ್ಮ ಎಂದು ಭಾವಿಸಿರುವೆನು. ಅಹಂ ಬ್ರಹ್ಮಾಸ್ಮಿ ಎಂದರೆ ಏನು ನನಗೆ ತಿಳಿಸಿ. ವಿಕ್ರಮ, ಆತ್ಮ ಶರೀರದಿಂದ ಬೇರೆ. ಆತ್ಮ ಮತ್ತು ಶರೀರ ಒಂದೇ ಅಲ್ಲ. ಅಹಂ ಎಂದರೆ ನಾನು, ನನ್ನದು ಎನ್ನುವ ಭಾವ, ಅಂತಃಕರಣದ ಉದ್ಭವ. ಆತ್ಮ ನಮ್ಮ ಬುದ್ಧಿಗೆ ಸಾಕ್ಷಿ, ನಮ್ಮ ಜ್ಞಾನದ ಸ್ವರೂಪ. ಆತ್ಮ ಪಂಚೇಂದ್ರಿಯಗಳಿಗೆ ನಿರ್ದೇಶನ ನೀಡುತ್ತದೆ. ಆತ್ಮಕ್ಕೆ ವಿರುದ್ಧವಾಗಿ ವರ್ತಿಸಿದರೆ ನೋವು ಉಂಟಾಗುತ್ತದೆ. ದೇಹದ ಇಂದ್ರಿಯಗಳು ನಾನಾ ರೂಪದಲ್ಲಿ ಗೋಚರಿಸುತ್ತದೆ. ಮಾನವನ ದೇಹ ನಾನು, ನನ್ನದು ಎಂದು ಹೇಳುತ್ತದೆ. ಆತ್ಮ ಆನಂದದ ರೂಪ ಕೂಡ. ಆತ್ಮಕ್ಕೆ, ಮನುಷ್ಯನಿಗೆ ಆನಂದ, ಸಂತೋಷ ನೀಡುವ ಶಕ್ತಿ ಉಂಟು. ನಮಗೆ ಬೇಕಾದ ಬಂಧು ಬಾಂಧವರು, ಸಜ್ಜನರನ್ನು ಕಂಡರೆ ಬಹಳ ಆನಂದ, ಸಂತೋಷ ಉಂಟಾಗುವುದು. ಸಚ್ಚಿದಾನಂದ ಸ್ವರೂಪ ಮನುಷ್ಯನಿಗೆ ಯಾವ ವಿಕಾರವೂ ಉಂಟಾಗದಂತೆ ನೋಡಿಕೊಳ್ಳುತ್ತದೆ. ಸ್ಥಾಯಿ ಭಾವ ಎಂದರೇನು? ಸ್ಥಾಯಿ ಭಾವಗಳು 6. ಅವು ಯಾವುವೆಂದರೆ ಇರುವಿಕೆ, ಹುಟ್ಟು, ಬೆಳೆಯುವಿಕೆ, ಮುಪ್ಪಾಗುವುದು, ಕ್ಷೀಣಿಸುವುದು ಮತ್ತು ನಶಿಸುವುದು. ಈ ಅವತಾರಕ್ಕೆ ಷಡ್ಭಾವಗಳು ಎನ್ನುತ್ತಾರೆ. ನಮ್ಮ ದೇಹದ ಎಲ್ಲ ಹಂತಗಳನ್ನು ಈ ಹೆಸರು ಅನ್ವಯಿಸುತ್ತದೆ. ಶರೀರದ ಲಕ್ಷಣಗಳು ಎನ್ನಬಹುದು. ಆತ್ಮಕ್ಕೆ ಯಾವುದೇ ಭಾವ ಇರುವುದಿಲ್ಲ. ಕಾಮ, ಆಸೆ, ಆಕಾಂಕ್ಷೆಗಳು ಇರುವುದಿಲ್ಲ. ಅರಿಷಡ್ವರ್ಗಗಳು ಇರುವುದಿಲ್ಲ. ಆತ್ಮ ಸಂಪೂರ್ಣ ಸತ್ಯದಿಂದ ಹೊಳೆದು ಪ್ರಕಾಶಮಾನವಾಗಿರುತ್ತದೆ. ದೇವರು ಕರ್ಮಫಲಗಳನ್ನು ನಿರ್ಧರಿಸುತ್ತಾನೆ. ಕರ್ಮ ನೀಡುವವನು ಅವನೇ. ಕರ್ಮಫಲದಿಂದ ಮುಕ್ತಿ ನೀಡುವವನೂ ಅವನೇ. ಈ ಮಾತು ಶತಸಿದ್ಧ. ದೇಹವು ತೊರೆದ ನಂತರ ಪರಬ್ರಹ್ಮನಲ್ಲಿ ಲೀನ. ಮನುಷ್ಯನಿಗೆ ತಿಳುವಳಿಕೆ ಇರಬೇಕು. ಅವನು ಗುರುಗಳನ್ನು ಆಶ್ರಯಿಸಿ ಜ್ಞಾನ ಸಂಪಾದನೆ ಮಾಡಬೇಕು. ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯ, ಲೀನ ಆಗಬೇಕು. ಆಗ ಮನುಷ್ಯನಿಗೆ ಜನನ ಮರಣ ಇಲ್ಲ. ಅವನು ಮುಕ್ತಿ ಪಥದಲ್ಲಿ ನಡೆದು ಮೋಕ್ಷ ಹೊಂದುತ್ತಾನೆ. ಬ್ರಹ್ಮಜ್ಞಾನ ಎಂದರೇನು? ಬ್ರಹ್ಮಜ್ಞಾನ ಪಡೆದುಕೊಳ್ಳುವುದು ಸುಲಭದ ಕೆಲಸ ಅಲ್ಲ. ಅಂತಹ ವ್ಯಕ್ತಿ ಮೊದಲು ಸತ್ಕರ್ಮಗಳನ್ನು ಆಚರಿಸಿರಬೇಕು. ಸತ್ಕರ್ಮಗಳು ಎಂದರೆ ಪರಿಶುದ್ಧ ಮನಸ್ಸು, ನಡೆ, ನುಡಿ, ವರ್ತನೆ, ದಯೆ, ಕರುಣೆ ಇರಬೇಕು. ಅವನಲ್ಲಿ ಭಕ್ತಿ ಭಾವ ಅಪಾರ ಇರಬೇಕು. ಅವನಲ್ಲಿ
ವೈರಾಗ್ಯ ಸಹ ಕಾಣಿಸಬೇಕು. ಇಂತಹ ಗುಣಗಳು ಇರುವ ಮನುಷ್ಯ ಉತ್ತಮ ಕರ್ಮಗಳನ್ನು ಮಾಡಬೇಕು. ಅವನು ಪುಣ್ಯ ಕಾರ್ಯಗಳು ಮಾಡಿದರೆ ಅವನು ಮೋಕ್ಷಕ್ಕೆ ಪಾತ್ರನಾಗುತ್ತಾನೆ. ಹೀಗೆ ಅಂಗೀರಸನು ವಿಕ್ರಮ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಿದನು. ಜನಕ ಮಹಾರಾಜನಿಗೆ ವಸಿಷ್ಠ ಮುನಿಗಳು ಈ ಸಂಗತಿಗಳನ್ನು ತಿಳಿಸಿ ಹೇಳಿದರು ಎಂಬಲ್ಲಿಗೆ 17ನೆಯ ಅಧ್ಯಾಯ ಮುಗಿಯಿತು.